ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಕ್ಕೆ ರೆಡಿ ಇದ್ದೀರಾ? ಹಾಗಾದರೆ ನೀವು ಸರಿಯಾದ ಚಾನಲ್ಗೆ ಬಂದಿದ್ದೀರಾ. ಮತ್ತು ತಡ ಯಾಕೆ, ಬನ್ನಿ ಕಲಿಯೋಣ. ಫೈನಾನ್ಸ್ ವಿತ್ ವಿನಾಯಕ್ ಚಾನಲ್ಗೆ ಸ್ವಾಗತ. ಸೊ ಈ ಚಾನಲ್ ಮುಖಾಂತರ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಗೆ ಕಲಿಯೋದಂತ ವಿಡಿಯೋ ಸೀರೀಸ್ನ ನಿಮಗೆ ಫುಲ್ ಟ್ಯೂಟೋರಿಯಲ್ ಥರ ತೊಗೊಂಬರ್ತಾ ಇದ್ದೀವಿ. ಅದರ ಮೊದಲನೇ ಭಾಗದಲ್ಲಿ ಕೆಳಗಿನ ಐಟಮ್ಗಳನ್ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಸ್ಟಾಕ್ ಅಂದರೆ ಏನು, ಅದನ್ನು ಸ್ಟಾಕ್ ಮತ್ತು ಶೇರು ಅಂತಲೇ ಕರಿತೀವಿ. ಎರಡನೇದು ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು. ಮೂರನೇದು ಇಂಡೆಕ್ಸ್ ಮತ್ತು ಇಂಡೈಸಸ್ ಅಂದರೆ ಏನು. ಸೆಕ್ಟೋರಲ್ ಇಂಡೈಸಸ್ ಅಂದರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮ್ಗೆಲ್ರಿಗೂ ಶೇರು ಮಾರ್ಕೆಟ್ ಬಗ್ಗೆ ಮುಂಚೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಶೇರ್ ಅಂದರೆ ಏನು, ಸ್ಟಾಕ್ ಅಂದರೆ ಏನು ಅಂತ ತುಂಬ ಗೊಂದಲ ಇರುತ್ತೆ. ಸೊ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವು ಸಿಂಪಲಾಗಿ ಉದಾಹರಣೆಗೆ ಹೇಳಬೇಕಂದ್ರೆ, ಒಂದು ಯಾವುದೇ ಕಂಪ್ನಿಯ ಒಂದು ಪೋರ್ಷನನ್ನು, ಭಾಗವನ್ನು ನಾವು ಓನ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಒಂದು ಶೇರ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲೊಂದು ಪಿಜ್ಜಾ ಇದೆ, ಇದರಲ್ಲಿ ಆಲ್ಮೋಸ್ಟ್ ಸಮನಾಗಿ 8 ಭಾಗ ಮಾಡಿದ್ದೀವಿ. ಆ ಒಂದೊಂದು ಪೀಸ್ಗೂ ಕೂಡ ನಾವು ಶೇರ್ ಅಥವಾ ಸ್ಟಾಕ್ ಅಂತ ಕರಿಬೋದು. ಇದೇ ಒಂದು ಪಿಜ್ಜಾ ಒಂದು ಟೋಟಲ್ ಕಂಪನಿ ಅಂದ್ಕೊಂಡ್ರೆ, ಉದಾಹರಣೆಗೆ ಇಂಡಿಯಾದ ಲಾರ್ಜೆಸ್ಟ್ ಕಂಪನಿ ಯಾವುದು, ರಿಲಯನ್ಸ್ ಇದೆ. ಸೊ ರಿಲಯನ್ಸಲ್ಲಿ ನಾವು 1 ಅಥವಾ 10 ಶೇರು ತೊಗೊಂಡಿದ್ರೆ ಆ 1 ಅಥವಾ 10 ಶೇರು ನಮ್ಮದು ಓನರ್ಶಿಪ್ಪಲ್ಲಿರುತ್ತೆ. ರಿಲಯನ್ಸ್ನ ನಾವು ಓನರ್ ಆಗ್ತೀವಿ, ಎಷ್ಟು, 1 ಮತ್ತು 10 ಶೇರ್ಗೆ. ಓಕೆ, ಅದೇ ರೀತಿ ಇನ್ಫೋಸಿಸ್ ಇಂಡಿಯಾದ ಒನ್ ಆಫ್ ದಿ ಲಾರ್ಜೆಸ್ಟ್ IT ಕಂಪನಿ ಆಗಿರೋದ್ರಿಂದ ಅದರಲ್ಲಿ ಕೂಡ ನಾವು ನಮ್ಮದು ಎಷ್ಟು ಶೇರ್ಗಳಿರುತ್ತೆ ಅದರ ಬೇಸಿಸ್ ಮೇಲೆ ನಾವು ಆ ಕಂಪ್ನಿಯ ಪಾಲುದಾರರು, ಓನರ್ ಆಗ್ತೀವಿ, ಪಾರ್ಟ್ನರ್ ಆಗ್ತೀವಿ. ಓಕೆ, ಸೊ ಒಂದು ಯಾವುದೇ ಕಂಪ್ನಿ ಶೇರ್ನ ನಾವು ಕೊಂಡ್ಕೊಂಡಿದ್ದೀವಿ ಅಂದರೆ, ಅದು ನಮ್ಮ ಹತ್ರ ಶೇರ್ ಇದೆ ಅಂದರೆ ನಮ್ಮ ಅಕೌಂಟ್, ಡಿಮ್ಯಾಟ್ ಅಕೌಂಟಲ್ಲಿ ನಾವು ಆ ಕಂಪ್ನಿಯ ಓನರ್ ಆಗ್ತೀವಿ. ಅದು ನಿಮಗೆ ಸರಳವಾದ ಡೆಫಿನೇಷನ್ ಆಗುತ್ತೆ ಸ್ಟಾಕ್ ಅಥವಾ ಶೇರು ಅಂದರೆ. ಅದೇ ರೀತಿ ನೀವು HDFC ಬ್ಯಾಂಕ್ ಶೇರ್ ಇದೆ, ನೀವು HDFC ಬ್ಯಾಂಕ್ ಓನರ್ ಆಗ್ತೀರ. ಸೊ ಆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗಳು ಕೂಡ ನಿಮಗೋಸ್ಕರ ದುಡಿತಾರೆ, ಇನ್ಕ್ಲೂಡಿಂಗ್ CEO. ಹೌದಾ? ಸೊ ಮುಂದೆ ನೋಡೋಣ. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು. ಸೊ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರ್ತಾರೆ, ಅಲ್ಲಿ ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾವು ಇನ್ವೆಸ್ಟರ್ಸ್ ಏನಿದ್ದಾರೆ, ಟ್ರೇಡರ್ಸ್ ಏನಿರ್ತಾರೆ, ಶೇರುಗಳನ್ನು ಎಕ್ಸ್ಚೇಂಜ್ ಮಾಡ್ತಾರೆ, ಬೈ ಮತ್ತು ಸೆಲ್ ಮಾಡ್ತಾರೆ. ಓಕೆ, ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಟ್ರೇಡ್ ಅಂದರೆ ಒಂದು ಬೈ ಮತ್ತು ಒಂದು ಸೆಲ್ ಟ್ರಾನ್ಸಾಕ್ಷನ್ ಆಗುತ್ತೆ, ಆವಾಗ ಅದೊಂದು ಟ್ರೇಡ್ ಅಂತ ಕರೆಸ್ಕೊಳ್ಳುತ್ತೆ. ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಏನು ಮಾಡ್ತಾರೆ, ಇಲ್ಲಿ ನಾವು ಬೈ ಮತ್ತು ಸೆಲ್ ಮಾಡ್ತೀವಿ. ಒಂದು ಸರಳವಾದ ಉದಾಹರಣೆ ನೋಡಬೇಕು ಅಂದರೆ, ನಾವು ಬ್ಯಾಂಕ್ಗೆ ಹೋಗ್ತೀವಿ. ಬ್ಯಾಂಕ್ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್, ಏನಕ್ಕೆ, ಅಮೌಂಟ್ನ ಡೆಪಾಸಿಟ್ ಮಾಡೋಕ್ಕೆ ಮತ್ತು ವಿಡ್ರಾ ಮಾಡೋಕ್ಕೆ, ಅಥವಾ ಒಂದು DD ರೆಡಿ ಮಾಡ್ಕೊಳ್ಳೋಕ್ಕೆ, ಅಥವಾ ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ, NEFT, RTGS ಆಗಿರ್ಬೋದು, UPI ಮುಖಾಂತರ ನಾವು ಇವಾಗ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಸೊ ಬ್ಯಾಂಕ್ ಏನಾಗಿದೆ, ನಮಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ ಮನಿ ಎಕ್ಸ್ಚೇಂಜ್ ಮಾಡಲಿಕ್ಕೆ. ಅದೇ ರೀತಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಮಗೆ ಅದು ಕೊಡ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮು, ಅಲ್ಲಿ ಇನ್ವೆಸ್ಟರ್ಸು ಮತ್ತು ಟ್ರೇಡರ್ಸು ಶೇರ್ಗಳನ್ನ ಕೊಂಡ್ಕೊತಾರೆ ಮತ್ತು ಶೇರ್ಗಳನ್ನ ಮಾರ್ತಾರೆ. ಸೊ ಹಾಗಿದ್ರೆ ಇಂಡಿಯಾದಲ್ಲಿ ಟಾಪ್ ಎಕ್ಸ್ಚೇಂಜ್ಗಳು ಯಾವುದಿದೆ. ಇದು ಒಂದು ಐಕಾನಿಕ್ ಬಿಲ್ಡಿಂಗ್ ಮುಂಬೈನಲ್ಲಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. PSE ಅಂತ ಇದೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ನೆಕ್ಸ್ಟ್ ಬಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಇದು ಕೂಡ ಮುಂಬೈನಲ್ಲಿದೆ. ನೆಕ್ಸ್ಟ್ ಬಂದು MCX ಅಂತ, ಇದು ಕಮಾಡಿಟಿ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಇದು ಕೂಡ ಮುಂಬೈಲಿದೆ. ಹಾಗಿದ್ರೆ ಇಂಡೈಸಸ್ ಅಂದರೆ ಏನು ನೋಡಿ. ಕೆಲವೊಂದು ಕಂಪನಿಗಳನ್ನ ನಾವು ಗುಂಪು ಮಾಡಿ, ಆ ಗುಂಪಿನಿಂದ ಒಂದು ಮಾನದಂಡವನ್ನು, ಒಂದು ನಂಬರ್ ಕೊಡ್ತೀವಿ. ಆ ನಂಬರ್ನ ನಾವು ಇವಾಗ ಸದ್ಯಕ್ಕೆ 10,000 ಇದ್ದರೆ ಅದನ್ನೇ ಒಂದು 3 ಮಂತ್ಸು ಅಥವಾ 6 ಮಂತ್ಸ್ ನಂತರ 15,000ಕ್ಕೆ ಹೋಗಿದರೆ, ಈ ಬೆಂಚ್ ಮಾರ್ಕು ಒಂದು 50% ಇನ್ಕ್ರೀಸ್ ಆಗಿದೆ, 10% ಇನ್ಕ್ರೀಸ್ ಆಗಿದೆ, 5% ಇನ್ಕ್ರೀಸ್ ಆಗಿದೆ, ಅಥವಾ ಡಿಕ್ರೀಸ್ ಆಗಿದೆ, ಅದು ಮೇಲೆ ಹೋಗಿದೆ ಅಥವಾ ಕೆಳಗಡೆ ಬಂದಿದೆ, ಅದನ್ನು ಅಳತೆ ಮಾಡಲಿಕ್ಕೆ, ಮೇಜರ್ ಮಾಡಲಿಕ್ಕೆ ನಮಗೆ ಒಂದು ಸಹಕಾರಿಯಾಗುತ್ತೆ. ರೈಟ್. ಅದೇ ರೀತಿ ಈ ಇಂಡೆಕ್ಸ್ಗಳನ್ನು ಒಂದು ಗ್ರೂಪ್ ಆಫ್ ಕಂಪನೀಸು, ಇವಾಗಲೇ ನೋಡ್ತಾ ಇದ್ವಿ, ರಿಲಯನ್ಸ್ ಇದೆ, TCS ಇದೆ, ರೈಟ್, HDFC ಬ್ಯಾಂಕ್ ಇದೆ, ಇನ್ಫೋಸಿಸ್ ಇದೆ. ಎಲ್ಲ ಕಂಪ್ನಿಗಳದೊಂದು ಗುಂಪು ಮಾಡಿದ್ರೆ ಏನಾಗುತ್ತೆ, ಒಂದು ನಂಬರ್ ಬರುತ್ತೆ. ಆ ನಂಬರ್ನ ನಾವು ಬೆಂಚ್ ಮಾರ್ಕ್ ಅಂತ ಕರಿತೀವಿ. ಆ ಬೆಂಚ್ ಮಾರ್ಕ್ನ ನೋಡಿಕೊಂಡು ಕಂಪ್ನಿ ಚೆನ್ನಾಗಿ ಮಾಡ್ತಿದೆಯೋ ಇಲ್ಲವೋ ಅನ್ನೋದನ್ನು ಅಳತೆ ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಅದನ್ನು
ಇಂಡೆಕ್ಸ್ ಅಂತ ಕರಿತೀವಿ ಸಿಂಗಲ್ ಆಗಿ, ಬಹುವಚನದಲ್ಲಿ ಮಲ್ಟಿಪಲ್ ಇಂಡೆಕ್ಸ್ಗಳಿಗೆ ಇಂಡೈಸಸ್ ಅಂತ ಕರಿತೀವಿ. ಹಾಗಿದ್ರೆ ಇಂಡಿಯಾದಲ್ಲಿ ಟಾಪ್ ಇಂಡೈಸಸ್ ಯಾವುದಿದೆ ನೋಡೋಣ. ನಿಫ್ಟಿ 50, NSE ಏನು ಎಕ್ಸ್ಚೇಂಜ್ ಇದೆಯಲ್ಲ ಅವರು ಕೊಡ್ತಕ್ಕಂಥ ನಿಫ್ಟಿ 50 ಏನಿದೆ, ಇಂಡಿಯಾದ ಟಾಪ್ 50 ಕಂಪ್ನಿಗಳು, ಮಾರುಕಟ್ಟೆ ಬಂಡವಾಳದ ಆಧಾರದ ಮೇಲೆ ಟಾಪ್ 50 ಕಂಪ್ನಿಗಳೇನಿದೆ ಅದನ್ನು ನಿಫ್ಟಿ 50ನಲ್ಲಿ ನಾವು ನೋಡ್ಬೋದು. ಇನ್ನು BSE ಸೆನ್ಸೆಕ್ಸ್ ಅಂತ ಇದೆ, ಅದರಲ್ಲಿ ಇಂಡಿಯಾದ ಟಾಪ್ 30 ಕಂಪ್ನಿಗಳನ್ನ ನಾವು ನೋಡ್ಬೋದು. ಉದಾಹರಣೆಗೆ ನಿಫ್ಟಿ 50ನಲ್ಲಿ ನೀವು ಇನ್ಫೋಸಿಸ್, HDFC ಬ್ಯಾಂಕ್, ರಿಲಯನ್ಸ್ ಈ ರೀತಿ ಕಂಪ್ನಿಗಳು ನೋಡ್ಬೋದು. ಅದೇ ಕಂಪ್ನಿಗಳು ಆಲ್ಮೋಸ್ಟ್ BSE ಸೆನ್ಸೆಕ್ಸಲ್ಲಿ ಕೂಡ ಇದೆ, ಅಲ್ಲಿ 30 ಕಂಪ್ನಿಗಳು ಮಾತ್ರ ಇದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಅಂದರೆ ಏನು? ಒಂದೇ ಬಿಸ್ನೆಸ್ ಮಾಡೆಲ್ಗೆ, ಒಂದೇ ಬಿಸ್ನೆಸ್ ಏರಿಯಾದಲ್ಲಿ ಇರತಕ್ಕಂಥ ಕಂಪ್ನಿಗಳನ್ನ ಗುಂಪು ಮಾಡಿದ್ರೆ ಅವಾಗ ನಾವು ಸೆಕ್ಟೋರಲ್ ಇಂಡೈಸಸ್ ಅಂತ ಕರಿತೀವಿ. ಉದಾಹರಣೆಗೆ ನೀವು ಬ್ಯಾಂಕಿಂಗ್ ಕಂಪ್ನಿಗಳನ್ನ ಒಂದು ಗುಂಪು ಮಾಡಿ ಒಂದು ಇಂಡೈಸ್ ಮಾಡಿದ್ರೆ ಅದನ್ನು ಬ್ಯಾಂಕಿಂಗ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ರೀತಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸೇರ್ತಕ್ಕಂಥ ಕಂಪ್ನಿಗಳನ್ನು ಗುಂಪು ಮಾಡಿದ್ರೆ ಆಟೋ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ರೀತಿ IT ಕಂಪ್ನಿಗಳನ್ನು ಒಂದು ಗುಂಪು ಮಾಡಿದ್ರೆ ನಾವು ಅದನ್ನು IT ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇಂಡಿಯನ್ ಮಾರ್ಕೆಟಲ್ಲಿ ಯಾವುದು ಟಾಪ್ ಮೋಸ್ಟ್ ಸೆಕ್ಟರಲ್ ಇಂಡೆಕ್ಸ್ ಇದೆ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಅಂತ ಕರಿತೀವಿ, ಗ್ರೂಪ್ ಆಫ್ ಬ್ಯಾಂಕಿಂಗ್ ಸ್ಟಾಕ್ಸು. ಯಾವ ಬ್ಯಾಂಕ್ ಬರುತ್ತೆ ಇದರಲ್ಲಿ? ಉದಾಹರಣೆಗೆ SBI ಇದೆ, ICICI ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ, ಫೆಡರಲ್ ಬ್ಯಾಂಕ್ ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ, ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ. ಈ ರೀತಿ ಎಲ್ಲ ಬ್ಯಾಂಕಿಂಗ್ ಕಂಪ್ನಿಗಳಿಗೆ ಮಾತ್ರ ಸೀಮಿತವಾಗತಕ್ಕಂಥ ಗುಂಪು ಇದು. ಓಕೆ, ಬಟ್ ಆಗಲೇ ನೋಡಿದಂಗೆ ನಿಫ್ಟಿ 50ನಲ್ಲಿ ಬೇರೆ ಎಲ್ಲ ಸೆಕ್ಟರ್ದ ಕಂಪ್ನಿಗಳು ಇರುತ್ತೆ. ಅದು ಓವರಾಲ್ ಮಾರ್ಕೆಟ್ ಅಳತೆ ಮಾಡಲಿಕ್ಕೆ ಇರ್ತಕ್ಕಂಥ ಮಾನದಂಡ, ಬೆಂಚ್ ಮಾರ್ಕು. ಬಟ್ ಇದು ಸೆಕ್ಟರಲ್ ಇಂಡೆಕ್ಸ್ ಬಂದು ಪ್ರತಿಯೊಂದು ಸೆಕ್ಟರ್ನ ಅಳತೆ ಮಾಡ್ತಕ್ಕಂಥ ಮಾನದಂಡ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಗಳನ್ನ ಅಳತೆ ಮಾಡ್ತಾ ಇದ್ದೀವಿ, ಮೆಜರ್ ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ನಿಫ್ಟಿ IT ಅಂದರೆ IT ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಂಪ್ನಿಗಳನ್ನು ಅಳತೆ ಮಾಡ್ತೀವಿ ಮೆಜರ್ ಮಾಡಲಿಕ್ಕೆ. TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, HCL ಟೆಕ್ನಾಲಜಿ ಆಗಿರ್ಬೋದು, L&T ಮೈಂಟ್ರಿ ಆಗಿರ್ಬೋದು, ರೈಟ್? ಈ ರೀತಿ ಕಂಪ್ನಿಗಳು ನಿಫ್ಟಿ IT-ನಲ್ಲಿದ್ದಾವೆ. ಇನ್ನು ನಿಫ್ಟಿ FMCG. ಸೊ FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ. ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಕಂಪ್ನಿಗಳ ಗುಂಪು FMCGನಲ್ಲಿರೋದ್ರಿಂದ ಸೊ ಇದರಲ್ಲಿ ಯಾವ ಸೆಕ್ಟರ್, ಯಾವ ಸ್ಟಾಕ್ಸ್ ಬರುತ್ತೆ ಫೇಮಸ್ ಆಗಿ ಅಂದರೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, HUL ಅಂತ ಕರಿತೀವಿ, ITC ಲಿಮಿಟೆಡು, ಡಾಬರು, ನೆಸ್ಲೆ. ಆಲ್ಮೋಸ್ಟ್ ಎಲ್ಲರೂ ನೀವು ಬಳಸ್ತಾ ಇರ್ಬೋದು. ನೆಸ್ಲೆದು ಫೇಮಸ್ ನೆಸ್ಕೆಫೆ ಬಂದು ನೆಸ್ಕೆಫೆ ಕಾಫಿ, ಅಥವಾ ವೆರಿ ಫೇಮಸ್ ಬಂದು ಮ್ಯಾಗಿ ನೂಡಲ್ಸು ಅಲ್ವಾ. ಸೊ ಅದನ್ನು ನೆಸ್ಲೆ ಕಂಪ್ನಿಯವ್ರು ತಯಾರು ಮಾಡ್ತಾರೆ. ಸೊ FMCG ಪ್ರಾಡಕ್ಟ್ಸ್ ಏನಂದರೆ ದಿನನಿತ್ಯ ನಮ್ಮದು ದಿನ ಶುರು ಆಗೋದೇ ಈ ಪ್ರಾಡಕ್ಟ್ಗಳ ಮುಖಾಂತರ. ಮಾರ್ನಿಂಗ್ ನಾವು ಬ್ರಷ್ ಮಾಡೋದು ಹಿಡ್ಕೊಂಡು ಈವ್ನಿಂಗ್ ಮಲ್ಗೋ ತನಕ ಏನು ಇವು ಬೆಡ್ಶೀಟ್ ಆಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಕವರ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಇವೆಲ್ಲ FMCG ಪ್ರಾಡಕ್ಟ್ ಕೆಟಗರಿನಲ್ಲಿ ಬರುತ್ತೆ. ಸೊ ಅದೇ ರೀತಿ ನಿಫ್ಟಿ ಆಟೋ ಬಂದು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಂಪ್ನಿಗಳ ಗುಂಪಾಗುತ್ತೆ. ಅದರಲ್ಲಿ ಫೇಮಸ್ ಆಗಿರೋದು ಟಾಟಾ ಮೋಟರ್ಸು, ಮಾರುತಿ ಸುಜುಕಿ, ಹೀರೋ ಮೋಟರ್ ಕಾರ್ಪು, ಬಜಾಜ್ ಆಟೋ, ಮಹೀಂದ್ರ ಆ್ಯಂಡ್ ಮಹೀಂದ್ರ. ಈ ಎಲ್ಲ ಕಂಪ್ನಿಗಳ ಗುಂಪುಗಳನ್ನ ನಾವು ಸೆಕ್ಟರಲ್ ಇಂಡೆಕ್ಸಲ್ಲಿ ನೋಡ್ಬೋದು. ಈ ಎಲ್ಲ ಸೆಕ್ಟರಲ್ ಇಂಡೆಕ್ಸಸ್ನ ಮಾನದಂಡ ಏನಂದರೆ ಈ ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೋ ಇಲ್ವಾ, ಆ ಕಂಪ್ನಿಗಳಲ್ಲಿ ನಾವು ಸರಿಯಾದ ಸಮಯಕ್ಕೆ ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ, ಈ ಕಂಪ್ನಿಗಳ ಶೇರ್ನ ಪರ್ಚೇಸ್ ಮಾಡಬೇಕಾ ಅಥವಾ ಮಾರಾಟ ಮಾಡಬೇಕಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಂಬರುವ ವಿಡಿಯೋಗಳಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾರುಕಟ್ಟೆಯಿಂದ ಟ್ರೇಡ್ ಮಾಡೋಕ್ಕೆ, ಇನ್ವೆಸ್ಟ್ ಮಾಡೋಕ್ಕೆ ಏನೇನು ಬೇಕು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನೀವು ಏನು ಕಲ್ತಿರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.